place. ಓಕೆ ಮೇಡಮ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಅನ್ನಪೂರ್ಣ ಅಂತ. ಮಹಾಬೋಧಿ ಸ್ಕೂಲಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸ್ಕೂಲಲ್ಲಿ ನಾವು ವಾರ್ಷಿಕ ವಸ್ತು ಪ್ರದರ್ಶನ ಅಂತಲೇ ಹೇಳ್ಬೋದು ಆ್ಯನ್ಯುವಲ್ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ವಿ. ಅದೇ ಥರ ಪೇರೆಂಟ್ಸ್ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವಸ್ತು ಪ್ರದರ್ಶನದ ಮುಖ್ಯವಾದ ಥೀಮ್ ಏನಪ್ಪ ಅಂದರೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಥವಾ ಆತ್ಮನಿರ್ಭರ್ ಭಾರತ್ ಅಂತ. ಮುಖ್ಯವಾಗಿ ಇದರಲ್ಲಿ ನಾವು ನಮ್ಮದೇ ಆದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದೀವಿ, ಆರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಮಾಡಿದ್ದೀವಿ. ಅದೇ ಥರ ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ಹ್ಯುಮ್ಯಾನಿಟೀಸ್, ಇಂಗ್ಲೀಷ್, ಕನ್ನಡ, ಹಿಂದಿ, ಆರ್ಟ್ ಇದನ್ನು ನಾವು ಎಕ್ಸಿಬಿಟ್ ಮಾಡಿದ್ದೀವಿ. ಪ್ರತಿಯೊಂದರಲ್ಲೂ TLMನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತೋರಿಸಿದ್ದೀವಿ. ಅದು ಮುಖ್ಯವಾಗಿ ತುಂಬ ಚೆನ್ನಾಗಿ ಬಂದಿದೆ. ಸುಮಾರು 4ರಿಂದ 5 ಶಾಲೆಯ ಪ್ರಾಂಶುಪಾಲರುಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸುಮಾರು 5 ಶಾಲೆಯ ಮಕ್ಕಳನ್ನು ಕಳಿಸಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ಬಂದು ಎಕ್ಸಿಬಿಷನ್ನ ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ನಾವು ಮೇಲಕ್ಕೆ ಹೋದರೆ ಪ್ರತಿಯೊಂದು ಸೆಕ್ಷನಲ್ಲೂ ಮ್ಯಾಥ್ಸು, ಸೈನ್ಸು, ಸೋಷಿಯಲು ಈ ಥರ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ವಿಭಾಗಿಸಿದ್ದೀವಿ. ಮತ್ತು ನಮ್ಮ ಸೋಷಿಯಲ್ ವಿಭಾಗದಲ್ಲಿ ನೋಡಬೇಕು ಅಂದರೆ ನಾವು ಯುನೆಸ್ಕೋ ಹೆರಿಟೇಜ್ ಸೆಂಟರ್ಸ್ ಯಾವುದಿದೆ ಅದರದ್ದು ಮಾಡೆಲ್ಸು ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಮತ್ತು ನಮ್ಮ ಪೇರೆಂಟ್ಸು, ನಮ್ಮ ಸ್ಟೂಡೆಂಟ್ಸೇ ಮಾಡಿರೋವಂಥ ಯುನೆಸ್ಕೋ ಹೆರಿಟೇಜ್ ಸೆಂಟರ್ಸ್ ಹಂಪಿ ಆಗಿರ್ಬೋದು, ಕೊನಾರ್ಕ್ ಟೆಂಪಲ್ ಆಗಿರ್ಬೋದು, ಅದನ್ನು ಎಕ್ಸಿಬಿಟ್ಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮ್ಯಾಥ್ಸ್ ಡಿಪಾರ್ಟ್ಮೆಂಟಿಗೆ ಬಂದರೆ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಲೀಟರ್ಸ್ ಯಾವುದು, ಗ್ರಾಮ್ಸ್ ಯಾವುದು, KGs ಯಾವುದು, ಅದನ್ನು ಮಕ್ಕಳೇ ಎಕ್ಸಿಬಿಟ್ ಮಾಡಿದ್ದಾರೆ. ಇನ್ನು ನೀವು ನಮ್ಮ ಸೈನ್ಸ್ ವಿಭಾಗಕ್ಕೆ ಬಂದರೆ ಅದನ್ನು ವಿಭಾಗ ಮಾಡಿದ್ದೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಪ್ರತಿಯೊಂದು ವಿಭಾಗದಲ್ಲೂ ವೆರೈಟಿ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಿದ್ದಾರೆ. ಈ ವಸ್ತು ಪ್ರದರ್ಶನದ ಮುಖ್ಯವಾಗಿ ಭಾಗವಾದ ಪ್ಲಾನೆಟೋರಿಯಂನ ನಮ್ಮ ಸ್ಕೂಲಲ್ಲಿ ನಾವೇ ಮೌಲ್ಡ್ ಸೆಟಪ್ ಮಾಡಿ ಮಹಾಬೋಧಿ ಪ್ಲಾನೆಟೋರಿಯಂ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ. ಪ್ಲಾನೆಟೋರಿಯಂ ಒಂದು ಈ ವಸ್ತು ಪ್ರದರ್ಶನದ ಮುಖ್ಯ ಭಾಗ. ಆ ಪ್ಲಾನೆಟೋರಿಯಮಲ್ಲಿ ನೀವು ನೋಡಿದ್ರೆ ಆತ್ಮನಿರ್ಭರ್ ಭಾರತ್ ಅಂತ ನಾವು ಮನಸ್ಸು ಮಾಡಿರೋದನ್ನು ಲೋ ಕಾಸ್ಟಲ್ಲಿ ಎಲ್ಲನೂ ಇನ್ವೆಸ್ಟ್ ಮಾಡಿ ಯಾವ ರೀತಿ ಪ್ರದರ್ಶನಗೊಳ್ತಾ ಇದೆ ಅದನ್ನು ನೋಡ್ಬೋದು. ಬಂದಿರೋ ಸುಮಾರು 2000ಕ್ಕೂ ಹೆಚ್ಚು ಪೋಷಕರು ನಮಗೆ ಹೇಳಿರೋದು ತುಂಬ ಚೆನ್ನಾಗಿ ಆ ಪ್ಲಾನೆಟೋರಿಯಂ ಮೂಡಿ ಬಂದಿದೆ ಅಂತ. ಓವರಾಲ್ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ.
ಎಲ್ಲದಕ್ಕೂ ಮಕ್ಕಳಿಗೆ ರಿಯಲ್ ಎಕ್ಸ್ಪೀರಿಯನ್ಸಸ್ನ ಕೊಡ್ತಾ ಇದ್ದೀರಾ, ಮಕ್ಕಳ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಪೋಷಕರ ಒಂದು ಫೀಡ್ಬ್ಯಾಕ್ ಆಗಿದೆ. ಅದೇ ಥರ ನಾವು ಕಂಪ್ಯೂಟರ್ ಸೆಕ್ಷನ್ ಇಟ್ಟಿದ್ದೀವಿ. ಆ ಕಂಪ್ಯೂಟರಲ್ಲಿ AI ಯಾವ ಥರ ರೇನ್ ಡಿಟೆಕ್ಟರ್ ಇರ್ಬೋದು, ಅರ್ಥ್ವೇಕ್ ಡಿಟೆಕ್ಟರ್ ಇರ್ಬೋದು, ಮತ್ತು ಯಾವ ರೀತಿ ಇವಾಗ ಪ್ರೆಸೆಂಟ್ ವರ್ಡನ್ನು ಅದು ಟ್ರಾನ್ಸ್ಫಾರ್ಮೇಷನ್ ಕಡೆಗೆ ತೊಗೊಂಡು ಹೋಗ್ತಾ ಇದೆ ಅದನ್ನು ಸಹ ಎಕ್ಸಿಬಿಟ್ ಮಾಡಿದ್ದೀವಿ. ಓವರಾಲ್ ಈ ಎಕ್ಸಿಬಿಷನ್ ತುಂಬ 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 ಯುನೀಕ್ ಆಗಿದೆ. ಬಂದವರೆಲ್ಲ ಎವ್ರಿ ಮಿನಿಟ್ ಈಸ್ ಅ ವರ್ತ್ ಸ್ಪೆಂಡಿಂಗ್ ಅಂತಲೇ ಫೀಡ್ಬ್ಯಾಕ್ ಬರ್ತಾ ಇರೋದು ನಮಗೆ ತುಂಬ ಮೋಟಿವೇಶನ್ ಕೊಡ್ತಾ ಇದೆ. ಅದೇ ಥರ ಇವತ್ತು ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ನಮ್ಮ ಪ್ರೈಮರಿ ಸೆಕ್ಷನ್ಗೆ ಆರ್ಗನೈಸ್ ಮಾಡಿದ್ವಿ. ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸುಮಾರು 500 ಜನಕ್ಕೆ ಹೆಚ್ಚು ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿದ್ದಾರೆ. ಇದರಿಂದ ನಮ್ಮ ಶಾಲೆಯಲ್ಲಿ ಮೌಲ್ಯಗಳು ಯಾವ ರೀತಿ ಮುಖ್ಯ, ಕೌಟುಂಬಿಕ ಸಂಬಂಧಗಳು ಯಾವ ರೀತಿ ಮುಖ್ಯ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಷ್ಟು ಮುಖ್ಯ ಅನ್ನೋದನ್ನು ಮಕ್ಕಳ ಮೂಲಕ ಎಲ್ಲರಿಗೂ ತಿಳಿಸಿ ಹೇಳಿರೋದು ನಮ್ಮ ಪೋಷಕರಿಗೆ ಆಗಲಿ ಮಕ್ಕಳಿಗಾಗಲಿ ಬಹಳ ಸಂತೋಷ ಆಗಿದೆ. ಇದನ್ನು ನಿಮ್ಮ ಮೂಲಕ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಇಡೀ ಈ ಭಾರತದಲ್ಲಿ ಆತ್ಮನಿರ್ಭರ್ ಭಾರತ್ ಅಥವಾ ಸೆಲ್ಫ್ ರಿಲಯಂಟ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಕ್ಸಿಬಿಷನ್ ಮಾಡಿ ಸಕ್ಸಸ್ ಆಗಿದ್ದೀವಿ. ಅದಕ್ಕೆ ನಮ್ಮ ಶಾಲೆಯ ಪ್ರಾಂಶುಪಾಲರ ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ಗೆ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು.